ನೋಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಉದ್ಧಾರ ಆಗಲಿ ಅಂತ ಹೇಳಿ ಅಲ್ಲೊಂದು ಸುವರ್ಣಸೌಧವನ್ನು ಕಟ್ಟಿಸಿ ಎಲ್ಲ ರಾಜಕಾರಣಿಗಳು ಅಲ್ಲಿ ಬಂದು ಕೂತ್ಕೊಳ್ಳಿಯಪ್ಪ, ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಎರಡು ಮಾತು ಮಾತಾಡಿ ಅಂತ ಹೇಳಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದರು. ಆದರೆ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಪ್ರತಿ ರಾಜಕಾರಣಿಗಳು ಆತ್ಮಾವಲೋಕನ ಮಾಡ್ಕೋಬೇಕು. ಸುಮ್ಮನೆ ನೀವು ಬೆಳಗಾವಿಗೆ ಬರೋದು, ಈಗ ಅವರು ಪಾಟೀಲರು ಹೇಳ್ತಾ ಇದ್ರಲ್ಲ, ಟೂರಿಂಗ್ ಥಿಯೇಟರ್ ಥರ ಆಗಿದೆ ನಮ್ಮ ಬೆಳಗಾವಿ ಅಧಿವೇಶನ. ಬರ್ತಾರೆ, ಕೂರ್ತಾರೆ, ಪಕ್ಕದ ಗೋವಾಗೆಲ್ಲ ಹೋಗ್ತಾರೆ, ಆರಾಮಾಗಿ ಒಂದು ಟ್ರಿಪ್ ಮಾಡ್ಕೊಂಡು ಹೋಗ್ತಾರೆ. ಉದ್ಧಾರ ಎಷ್ಟಾಯಿತು? ಈ ಅಧಿವೇಶನಕ್ಕೆ ಖರ್ಚು ಮಾಡೋದೆಷ್ಟು ಇವರು? ನೋಡಿ, ಇಲ್ಲಿವರೆಗೂ ಬೆಳಗಾವಿಯಲ್ಲಿ 13 ಅಧಿವೇಶನಗಳಾಗಿದೆ. 13 ಅಧಿವೇಶನಗಳ ಒಟ್ಟು ಖರ್ಚು ಬರೋಬ್ಬರಿ 170 ಕೋಟಿ. ಎಷ್ಟು? 170 ಕೋಟಿ ಖರ್ಚು ಮಾಡಿದ್ದಾರೆ 13 ಅಧಿವೇಶನಗಳಿಗೆ. ಈ ಹಿಂದಿನ ಅಧಿವೇಶನ ನಡೆದಿದ್ದು, ಅದಕ್ಕೆ 15 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ನಡೀತಾ ಇರುವಂಥ ಈ ಅಧಿವೇಶನಕ್ಕೆ 21 ಕೋಟಿ ಖರ್ಚು ಮಾಡ್ತಾರೆ. ಕಳೆದ ಸಾರಿಗಿಂತ ಈ ಸಾರಿ 6 ಕೋಟಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಗೊತ್ತಿಲ್ಲ. ಪ್ರಯೋಜನ ಏನು? ಆಯಿತು, ಕೋಟಿ ಕೋಟಿ ಖರ್ಚು ಮಾಡಿ ನೀವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ. ಉತ್ತರ ಬರೀ ಮಾತು, ಜಗಳ, ಟ್ರಿಪ್ಪು. ಬರೀ ಮಾತು, ಜಗಳ, ಟ್ರಿಪ್ಪು. ಉತ್ತರ ಕರ್ನಾಟಕ ಉದ್ಧಾರ ಆಯ್ತಾ? ಇದಕ್ಕೆ ಉತ್ತರ ಹೇಳ್ತೀನಿ ಬ್ರೇಕ್ ಆದ್ಮೇಲೆ. ನೋಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಉದ್ಧಾರ ಆಗಲಿ ಅಂತ ಹೇಳಿ ಅಲ್ಲೊಂದು ಸುವರ್ಣಸೌಧವನ್ನು ಕಟ್ಟಿಸಿ ಎಲ್ಲ ರಾಜಕಾರಣಿಗಳು ಅಲ್ಲಿ ಬಂದು ಕೂತ್ಕೊಳ್ಳಿಯಪ್ಪ, ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಎರಡು ಮಾತು ಮಾತಾಡಿ ಅಂತ ಹೇಳಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದರು. ಆದರೆ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಪ್ರತಿ ರಾಜಕಾರಣಿಗಳು ಆತ್ಮಾವಲೋಕನ ಮಾಡ್ಕೋಬೇಕು. ಸುಮ್ಮನೆ ನೀವು ಬೆಳಗಾವಿಗೆ ಬರೋದು, ಈಗ ಅವರು ಪಾಟೀಲರು ಹೇಳ್ತಾ ಇದ್ರಲ್ಲ, ಟೂರಿಂಗ್ ಥಿಯೇಟರ್ ಥರ ಆಗಿದೆ ನಮ್ಮ ಬೆಳಗಾವಿ ಅಧಿವೇಶನ. ಬರ್ತಾರೆ, ಕೂರ್ತಾರೆ, ಪಕ್ಕದ ಗೋವಾಗೆಲ್ಲ ಹೋಗ್ತಾರೆ, ಆರಾಮಾಗಿ ಒಂದು ಟ್ರಿಪ್ ಮಾಡ್ಕೊಂಡು ಹೋಗ್ತಾರೆ. ಉದ್ಧಾರ ಎಷ್ಟಾಯಿತು? ಈ ಅಧಿವೇಶನಕ್ಕೆ ಖರ್ಚು ಮಾಡೋದೆಷ್ಟು ಇವರು? ನೋಡಿ, ಇಲ್ಲಿವರೆಗೂ ಬೆಳಗಾವಿಯಲ್ಲಿ 13 ಅಧಿವೇಶನಗಳಾಗಿದೆ. 13 ಅಧಿವೇಶನಗಳ ಒಟ್ಟು ಖರ್ಚು ಬರೋಬ್ಬರಿ 170 ಕೋಟಿ. ಎಷ್ಟು? 170 ಕೋಟಿ ಖರ್ಚು ಮಾಡಿದ್ದಾರೆ 13 ಅಧಿವೇಶನಗಳಿಗೆ. ಈ ಹಿಂದಿನ ಅಧಿವೇಶನ ನಡೆದಿದ್ದು, ಅದಕ್ಕೆ 15 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ನಡೀತಾ ಇರುವಂಥ ಈ ಅಧಿವೇಶನಕ್ಕೆ 21 ಕೋಟಿ ಖರ್ಚು ಮಾಡ್ತಾರೆ. ಕಳೆದ ಸಾರಿಗಿಂತ ಈ ಸಾರಿ 6 ಕೋಟಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಗೊತ್ತಿಲ್ಲ. ಪ್ರಯೋಜನ ಏನು? ಆಯಿತು, ಕೋಟಿ ಕೋಟಿ ಖರ್ಚು ಮಾಡಿ ನೀವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ. ಉತ್ತರ ಬರೀ ಮಾತು, ಜಗಳ, ಟ್ರಿಪ್ಪು. ಬರೀ ಮಾತು, ಜಗಳ, ಟ್ರಿಪ್ಪು. ಉತ್ತರ ಕರ್ನಾಟಕ ಉದ್ಧಾರ ಆಯ್ತಾ? ಇದಕ್ಕೆ ಉತ್ತರ ಹೇಳ್ತೀನಿ ಬ್ರೇಕ್ ಆದ್ಮೇಲೆ. ನೋಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಉದ್ಧಾರ ಆಗಲಿ ಅಂತ ಹೇಳಿ ಅಲ್ಲೊಂದು ಸುವರ್ಣಸೌಧವನ್ನು ಕಟ್ಟಿಸಿ ಎಲ್ಲ ರಾಜಕಾರಣಿಗಳು ಅಲ್ಲಿ ಬಂದು ಕೂತ್ಕೊಳ್ಳಿಯಪ್ಪ, ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಎರಡು ಮಾತು ಮಾತಾಡಿ ಅಂತ ಹೇಳಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದರು. ಆದರೆ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಪ್ರತಿ ರಾಜಕಾರಣಿಗಳು ಆತ್ಮಾವಲೋಕನ ಮಾಡ್ಕೋಬೇಕು. ಸುಮ್ಮನೆ ನೀವು ಬೆಳಗಾವಿಗೆ ಬರೋದು, ಈಗ ಅವರು ಪಾಟೀಲರು ಹೇಳ್ತಾ ಇದ್ರಲ್ಲ, ಟೂರಿಂಗ್ ಥಿಯೇಟರ್ ಥರ ಆಗಿದೆ ನಮ್ಮ ಬೆಳಗಾವಿ ಅಧಿವೇಶನ. ಬರ್ತಾರೆ, ಕೂರ್ತಾರೆ, ಪಕ್ಕದ ಗೋವಾಗೆಲ್ಲ ಹೋಗ್ತಾರೆ, ಆರಾಮಾಗಿ ಒಂದು ಟ್ರಿಪ್ ಮಾಡ್ಕೊಂಡು ಹೋಗ್ತಾರೆ. ಉದ್ಧಾರ ಎಷ್ಟಾಯಿತು? ಈ ಅಧಿವೇಶನಕ್ಕೆ ಖರ್ಚು ಮಾಡೋದೆಷ್ಟು ಇವರು? ನೋಡಿ, ಇಲ್ಲಿವರೆಗೂ ಬೆಳಗಾವಿಯಲ್ಲಿ 13 ಅಧಿವೇಶನಗಳಾಗಿದೆ. 13 ಅಧಿವೇಶನಗಳ ಒಟ್ಟು ಖರ್ಚು ಬರೋಬ್ಬರಿ 170 ಕೋಟಿ. ಎಷ್ಟು? 170 ಕೋಟಿ ಖರ್ಚು ಮಾಡಿದ್ದಾರೆ 13 ಅಧಿವೇಶನಗಳಿಗೆ. ಈ ಹಿಂದಿನ ಅಧಿವೇಶನ ನಡೆದಿದ್ದು, ಅದಕ್ಕೆ 15 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ನಡೀತಾ ಇರುವಂಥ ಈ ಅಧಿವೇಶನಕ್ಕೆ 21 ಕೋಟಿ ಖರ್ಚು ಮಾಡ್ತಾರೆ. ಕಳೆದ ಸಾರಿಗಿಂತ ಈ ಸಾರಿ 6 ಕೋಟಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಗೊತ್ತಿಲ್ಲ. ಪ್ರಯೋಜನ ಏನು? ಆಯಿತು, ಕೋಟಿ ಕೋಟಿ ಖರ್ಚು ಮಾಡಿ ನೀವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ. ಉತ್ತರ ಬರೀ ಮಾತು, ಜಗಳ, ಟ್ರಿಪ್ಪು. ಬರೀ ಮಾತು, ಜಗಳ, ಟ್ರಿಪ್ಪು. ಉತ್ತರ ಕರ್ನಾಟಕ ಉದ್ಧಾರ ಆಯ್ತಾ? ಇದಕ್ಕೆ ಉತ್ತರ ಹೇಳ್ತೀನಿ ಬ್ರೇಕ್ ಆದ್ಮೇಲೆ. ನೋಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಉದ್ಧಾರ ಆಗಲಿ ಅಂತ ಹೇಳಿ ಅಲ್ಲೊಂದು ಸುವರ್ಣಸೌಧವನ್ನು ಕಟ್ಟಿಸಿ ಎಲ್ಲ ರಾಜಕಾರಣಿಗಳು ಅಲ್ಲಿ ಬಂದು ಕೂತ್ಕೊಳ್ಳಿಯಪ್ಪ, ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಎರಡು ಮಾತು ಮಾತಾಡಿ ಅಂತ ಹೇಳಿ
ಒಳ್ಳೆಯ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದರು. ಆದರೆ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಪ್ರತಿ ರಾಜಕಾರಣಿಗಳು ಆತ್ಮಾವಲೋಕನ ಮಾಡ್ಕೋಬೇಕು. ಸುಮ್ಮನೆ ನೀವು ಬೆಳಗಾವಿಗೆ ಬರೋದು, ಈಗ ಅವರು ಪಾಟೀಲರು ಹೇಳ್ತಾ ಇದ್ರಲ್ಲ, ಟೂರಿಂಗ್ ಥಿಯೇಟರ್ ಥರ ಆಗಿದೆ ನಮ್ಮ ಬೆಳಗಾವಿ ಅಧಿವೇಶನ. ಬರ್ತಾರೆ, ಕೂರ್ತಾರೆ, ಪಕ್ಕದ ಗೋವಾಗೆಲ್ಲ ಹೋಗ್ತಾರೆ, ಆರಾಮಾಗಿ ಒಂದು ಟ್ರಿಪ್ ಮಾಡ್ಕೊಂಡು ಹೋಗ್ತಾರೆ. ಉದ್ಧಾರ ಎಷ್ಟಾಯಿತು? ಈ ಅಧಿವೇಶನಕ್ಕೆ ಖರ್ಚು ಮಾಡೋದೆಷ್ಟು ಇವರು? ನೋಡಿ, ಇಲ್ಲಿವರೆಗೂ ಬೆಳಗಾವಿಯಲ್ಲಿ 13 ಅಧಿವೇಶನಗಳಾಗಿದೆ. 13 ಅಧಿವೇಶನಗಳ ಒಟ್ಟು ಖರ್ಚು ಬರೋಬ್ಬರಿ 170 ಕೋಟಿ. ಎಷ್ಟು? 170 ಕೋಟಿ ಖರ್ಚು ಮಾಡಿದ್ದಾರೆ 13 ಅಧಿವೇಶನಗಳಿಗೆ. ಈ ಹಿಂದಿನ ಅಧಿವೇಶನ ನಡೆದಿದ್ದು, ಅದಕ್ಕೆ 15 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ನಡೀತಾ ಇರುವಂಥ ಈ ಅಧಿವೇಶನಕ್ಕೆ 21 ಕೋಟಿ ಖರ್ಚು ಮಾಡ್ತಾರೆ. ಕಳೆದ ಸಾರಿಗಿಂತ ಈ ಸಾರಿ 6 ಕೋಟಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಗೊತ್ತಿಲ್ಲ. ಪ್ರಯೋಜನ ಏನು? ಆಯಿತು, ಕೋಟಿ ಕೋಟಿ ಖರ್ಚು ಮಾಡಿ ನೀವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ. ಉತ್ತರ ಬರೀ ಮಾತು, ಜಗಳ, ಟ್ರಿಪ್ಪು. ಬರೀ ಮಾತು, ಜಗಳ, ಟ್ರಿಪ್ಪು. ಉತ್ತರ ಕರ್ನಾಟಕ ಉದ್ಧಾರ ಆಯ್ತಾ? ಇದಕ್ಕೆ ಉತ್ತರ ಹೇಳ್ತೀನಿ ಬ್ರೇಕ್ ಆದ್ಮೇಲೆ. ನೋಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಉದ್ಧಾರ ಆಗಲಿ ಅಂತ ಹೇಳಿ ಅಲ್ಲೊಂದು ಸುವರ್ಣಸೌಧವನ್ನು ಕಟ್ಟಿಸಿ ಎಲ್ಲ ರಾಜಕಾರಣಿಗಳು ಅಲ್ಲಿ ಬಂದು ಕೂತ್ಕೊಳ್ಳಿಯಪ್ಪ, ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ 2 ಮಾತು ಮಾತಾಡಿ ಅಂತ ಹೇಳಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದರು. ಆದರೆ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಪ್ರತಿ ರಾಜಕಾರಣಿಗಳು ಆತ್ಮಾವಲೋಕನ ಮಾಡ್ಕೋಬೇಕು. ಸುಮ್ಮನೆ ನೀವು ಬೆಳಗಾವಿಗೆ ಬರೋದು, ಈಗ ಅವರು ಪಾಟೀಲರು ಹೇಳ್ತಾ ಇದ್ರಲ್ಲ, ಟೂರಿಂಗ್ ಥಿಯೇಟರ್ ಥರ ಆಗಿದೆ ನಮ್ಮ ಬೆಳಗಾವಿ ಅಧಿವೇಶನ. ಬರ್ತಾರೆ, ಕೂರ್ತಾರೆ, ಪಕ್ಕದ ಗೋವಾಗೆಲ್ಲ ಹೋಗ್ತಾರೆ, ಆರಾಮಾಗಿ ಒಂದು ಟ್ರಿಪ್ ಮಾಡ್ಕೊಂಡು ಹೋಗ್ತಾರೆ. ಉದ್ಧಾರ ಎಷ್ಟಾಯಿತು? ಈ ಅಧಿವೇಶನಕ್ಕೆ ಖರ್ಚು ಮಾಡೋದೆಷ್ಟು ಇವರು? ನೋಡಿ, ಇಲ್ಲಿವರೆಗೂ ಬೆಳಗಾವಿಯಲ್ಲಿ 13 ಅಧಿವೇಶನಗಳಾಗಿದೆ. 13 ಅಧಿವೇಶನಗಳ ಒಟ್ಟು ಖರ್ಚು ಬರೋಬ್ಬರಿ 170 ಕೋಟಿ. ಎಷ್ಟು? 170 ಕೋಟಿ ಖರ್ಚು ಮಾಡಿದ್ದಾರೆ 13 ಅಧಿವೇಶನಗಳಿಗೆ. ಈ ಹಿಂದಿನ ಅಧಿವೇಶನ ನಡೆದಿದ್ದು, ಅದಕ್ಕೆ 15 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ನಡೀತಾ ಇರುವಂಥ ಈ ಅಧಿವೇಶನಕ್ಕೆ 21 ಕೋಟಿ ಖರ್ಚು ಮಾಡ್ತಾರೆ. ಕಳೆದ ಸಾರಿಗಿಂತ ಈ ಸಾರಿ 6 ಕೋಟಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಗೊತ್ತಿಲ್ಲ. ಪ್ರಯೋಜನ ಏನು? ಆಯಿತು, ಕೋಟಿ ಕೋಟಿ ಖರ್ಚು ಮಾಡಿ ನೀವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ. ಉತ್ತರ ಬರೀ ಮಾತು, ಜಗಳ, ಟ್ರಿಪ್ಪು. ಬರೀ ಮಾತು, ಜಗಳ, ಟ್ರಿಪ್ಪು. ಉತ್ತರ ಕರ್ನಾಟಕ ಉದ್ಧಾರ ಆಯ್ತಾ? ಇದಕ್ಕೆ ಉತ್ತರ ಹೇಳ್ತೀನಿ ಬ್ರೇಕ್ ಆದ್ಮೇಲೆ. ನೋಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಉದ್ಧಾರ ಆಗಲಿ ಅಂತ ಹೇಳಿ ಅಲ್ಲೊಂದು ಸುವರ್ಣಸೌಧವನ್ನು ಕಟ್ಟಿಸಿ ಎಲ್ಲ ರಾಜಕಾರಣಿಗಳು ಅಲ್ಲಿ ಬಂದು ಕೂತ್ಕೊಳ್ಳಿಯಪ್ಪ, ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ 2 ಮಾತು ಮಾತಾಡಿ ಅಂತ ಹೇಳಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದರು. ಆದರೆ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಪ್ರತಿ ರಾಜಕಾರಣಿಗಳು ಆತ್ಮಾವಲೋಕನ ಮಾಡ್ಕೋಬೇಕು. ಸುಮ್ಮನೆ ನೀವು ಬೆಳಗಾವಿಗೆ ಬರೋದು, ಈಗ ಅವರು ಪಾಟೀಲರು ಹೇಳ್ತಾ ಇದ್ರಲ್ಲ, ಟೂರಿಂಗ್ ಥಿಯೇಟರ್ ಥರ ಆಗಿದೆ ನಮ್ಮ ಬೆಳಗಾವಿ ಅಧಿವೇಶನ. ಬರ್ತಾರೆ, ಕೂರ್ತಾರೆ, ಪಕ್ಕದ ಗೋವಾಗೆಲ್ಲ ಹೋಗ್ತಾರೆ, ಆರಾಮಾಗಿ ಒಂದು ಟ್ರಿಪ್ ಮಾಡ್ಕೊಂಡು ಹೋಗ್ತಾರೆ. ಉದ್ಧಾರ ಎಷ್ಟಾಯಿತು? ಈ ಅಧಿವೇಶನಕ್ಕೆ ಖರ್ಚು ಮಾಡೋದೆಷ್ಟು ಇವರು? ನೋಡಿ, ಇಲ್ಲಿವರೆಗೂ ಬೆಳಗಾವಿಯಲ್ಲಿ 13 ಅಧಿವೇಶನಗಳಾಗಿದೆ. 13 ಅಧಿವೇಶನಗಳ ಒಟ್ಟು ಖರ್ಚು ಬರೋಬ್ಬರಿ 170 ಕೋಟಿ. ಎಷ್ಟು? 170 ಕೋಟಿ ಖರ್ಚು ಮಾಡಿದ್ದಾರೆ 13 ಅಧಿವೇಶನಗಳಿಗೆ. ಈ ಹಿಂದಿನ ಅಧಿವೇಶನ ನಡೆದಿದ್ದು, ಅದಕ್ಕೆ 15 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ನಡೀತಾ ಇರುವಂಥ ಈ ಅಧಿವೇಶನಕ್ಕೆ 21 ಕೋಟಿ ಖರ್ಚು ಮಾಡ್ತಾರೆ. ಕಳೆದ ಸಾರಿಗಿಂತ ಈ ಸಾರಿ 6 ಕೋಟಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಗೊತ್ತಿಲ್ಲ. ಪ್ರಯೋಜನ ಏನು? ಆಯಿತು, ಕೋಟಿ ಕೋಟಿ ಖರ್ಚು ಮಾಡಿ ನೀವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ. ಉತ್ತರ ಬರೀ ಮಾತು, ಜಗಳ, ಟ್ರಿಪ್ಪು. ಬರೀ ಮಾತು, ಜಗಳ, ಟ್ರಿಪ್ಪು. ಉತ್ತರ ಕರ್ನಾಟಕ ಉದ್ಧಾರ ಆಯ್ತಾ? ಇದಕ್ಕೆ ಉತ್ತರ ಹೇಳ್ತೀನಿ ಬ್ರೇಕ್ ಆದ್ಮೇಲೆ.